ಬಳ್ಳಾರಿಯಲ್ಲಿ ಭಕ್ತಿ, ಏಕತೆ ಮತ್ತು ಶಾಂತಿಯ ಸಂದೇಶವನ್ನ ಸಾರಿದ ಭವ್ಯ ರನ್ ಫಾರ್ ಜೀಸಸ್ ಕಾರ್ಯಕ್ರಮ 12ನೇ ವರ್ಷದ ಸಂಭ್ರಮದಲ್ಲಿ ಸಾವಿರಾರು ಹೃದಯಗಳು ಒಂದಾದ ಕ್ಷಣ. ಬಳ್ಳಾರಿ ನಗರ ಇಂದು ಬೆಳಗ್ಗೆ ಆಧ್ಯಾತ್ಮಿಕ ಉತ್ಸಾಹದಿಂದ ಕಂಗೊಳಿಸಿತು. ಬೆಳಗ್ಗೆ ಸುಮಾರು 6:30ಕ್ಕೆ ಆರಂಭವಾದ ರನ್ ಫಾರ್ ಜೀಸಸ್ ಓಟದಲ್ಲಿ ಕ್ರೈಸ್ತ ಸಮುದಾಯದ ನೂರಾರು ಭಕ್ತರು ಭಾಗವಹಿಸಿ ಭಕ್ತಿ ಮತ್ತು ವಿಶ್ವಾಸದ ಹೆಜ್ಜೆಗಳನ್ನು ಇಟ್ಟರು. ನಗರದ ವಿವಿಧ ಚರ್ಚ್ಗಳಿಂದ ಭಕ್ತರು ಒಂದೇ ವೇದಿಕೆಯಲ್ಲಿ ಸೇರಿ ಬೆಳಗ್ಗೆ 7:30ಕ್ಕೆ ಫಾದರ್ ಇವಾನ್ ಪಿಂಟೋ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ರವಿ ಜೋಸೆಫ್ ಧ್ವಜಾರೋಹಣ ಮಾಡಿ ಓಟಕ್ಕೆ ಚಾಲನೆ ನೀಡಿದರು. ಯೇಸು ಜೀವಿಸಿದ್ದಾನೆ, ಪ್ರೇಮವೇ ಶಾಂತಿ ಎಂಬ ಘೋಷಣೆಗಳೊಂದಿಗೆ ನಡೆದ ಈ ಮೆರವಣಿಗೆಯಲ್ಲಿ ಮಕ್ಕಳು, ಯುವಕರು, ಮಹಿಳೆಯರು ಹಾಗೂ ಹಿರಿಯರು ಉತ್ಸಾಹದಿಂದ ಭಾಗವಹಿಸಿದರು. ನಗರದೆಲ್ಲೆಡೆ ಭಕ್ತಿ ಮತ್ತು ಶಾಂತಿಯ ವಾತಾವರಣ ನಿರ್ಮಾಣವಾಯಿತು. ಪ್ರತಿ ವರ್ಷ ಗುಡ್ ಫ್ರೈಡೆ ಮತ್ತು ಈಸ್ಟರ್ ನಡುವಿನ ಅವಧಿಯಲ್ಲಿ ನಡೆಯುವ ಈ ಕಾರ್ಯವನ್ನ ಕ್ರೈಸ್ತ ಸಮುದಾಯದಲ್ಲಿ ವಿಶೇಷ ಮಹತ್ವ ಪಡೆದಿದೆ. ಬಳ್ಳಾರಿಯಲ್ಲಿಯೂ ವರ್ಷದಿಂದ ವರ್ಷಕ್ಕೆ ಭಾಗವಹಿಸುವವರ ಸಂಖ್ಯೆ ಹೆಚ್ಚುತ್ತಿರುವುದು ವಿಶೇಷ. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ಈ ಮೆರವಣಿಗೆ ಕೊನೆಗೆ ಸಾಮೂಹಿಕ ಪ್ರಾರ್ಥನೆಯೊಂದಿಗೆ ಸಮಾಪ್ತಿಯಾಯಿತು. ಈ ವೇಳೆ ಧರ್ಮಗುರುಗಳು ಯೇಸು ಕ್ರಿಸ್ತನ ತ್ಯಾಗ, ಪ್ರೀತಿ ಮತ್ತು ಮಾನವೀಯ ಮೌಲ್ಯಗಳ ಬಗ್ಗೆ ಸಂದೇಶ ನೀಡಿದರು. ಕಾರ್ಯಕ್ರಮದ ಯಶಸ್ಸಿಗೆ ಕ್ರಾಂತಿ, ನೋಹನ್, ವಿಲ್ಸನ್, ಭಾಸ್ಕರ್, ಮ್ಯಾಥೋ ಪ್ರಮುಖ ಪಾತ್ರ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ರೆವರೆಂಡ್ ಸ್ಯಾಮುವೆಲ್ ಕ್ರಿಸ್ಟಾವತ್ಸ, ಫಾದರ್ ಇವಾನ್ ಪಿಂಟೂರೆ, ರೇಯಸ್ ಜಾನ್ ಮಾರ್ಕ್, ರವಿ ಕ್ರಿಶ್ಚಿಯನ್, ದೇವಾನಂದಂ, ಕೋಟೇಶ್ವರ ರಾವ್, ಸಾಲೋಮಾನ್ ರಾವ್, ಸುದರ್ಶನಂ, ರೆವರೆಂಡ್ ಅಬ್ಸೋಲಂ ಬ್ಯಾಂಡಿ, ಡಾಕ್ಟರ್ ಸಿ ಪ್ರಭಾಕರ್ ರಾವ್, ರೆವರೆಂಡ್ ಜೆಫ್ರಿ ಕುಮಾರ್, ನೆಲ್ಸನ್ ಭಿ, ರತ್ನಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರನ್ ಫಾರ್ ಜೀಸಸ್ ಇದು ಕೇವಲ ಓಟವಲ್ಲ, ಇದು ಭಕ್ತಿ, ಏಕತೆ ಮತ್ತು ಶಾಂತಿಯ ಸಂಕೇತ. ರನ್ ಫಾರ್ ಜೀಸಸ್ ಬಳ್ಳಾರಿಯಲ್ಲಿ ನಡೆಯುವಂಥದ್ದು ಒಂದು ಅದ್ಭುತಕರವಾದ ಕಾರ್ಯಕ್ರಮ. ಪೌಲರು ನಮಗೆ ನೆನಪಿಸ್ತಾರೆ, ನಮ್ಮ ಓಟ ಪ್ರಭುವಿನ ಶುಭವಾರ್ತೆಗೆ ಸಾಕ್ಷಿಯಾಗಲು ಅಂತ. ಅದರಂತೆ ನಾವು ಓಡೋಣ, ಪುನರುತ್ಥಾನರಾದ ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗುವಂತೆ ಓಡೋಣ, ಎಲ್ಲರ ಐಕ್ಯತೆಗಾಗಿ ಓಡೋಣ, ದೇಶದ ಸಾಮರಸ್ಯಕ್ಕಾಗಿ ಓಡೋಣ, ಜನರೆಲ್ಲರ ಸಮೃದ್ಧಿಗಾಗಿ ಓಡೋಣ ಅಂತ ಶುಭವನ್ನು ಕೋರುತ್ತೇನೆ. ಆ ಪ್ರಭು ಕ್ರಿಸ್ತರು ಪಾಸ್ಕ ಹಬ್ಬದಂದು ನಮ್ಮೆಲ್ಲರಿಗಾಗಿ ಮೃತ್ಯುಂಜಯರಾದವರು ನಮ್ಮನ್ನು ಹರಸಲಿ, ಕಾಪಾಡಲಿ, ಈ ದೇಶವನ್ನು ಬೆಳಗಿಸಲಿ. ನಮಸ್ಕಾರ. ಬಳ್ಳಾರಿಯ ಎಲ್ಲ ಬಾಂಧವರಿಗೆ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಸ್ವಾಗತ. ಇವತ್ತು ಏಪ್ರಿಲ್ 4ನೇ ತಾರೀಕಿನಲ್ಲಿ ಬೆಳಗ್ಗೆ 6:30 ಗಂಟೆಯಿಂದ ನಾವೆಲ್ಲರೂ ಸಹ ಬಳ್ಳಾರಿಯ ಎಲ್ಲ ಕ್ರೈಸ್ತ ಬಾಂಧವರೆಲ್ಲರೂ ಸಹ ಸೇರಿ ಯೇಸುವಿಗಾಗಿ ಓಟ ಎನ್ನುವಂಥ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಈಗ ಉದ್ದೇಶ ಒಂದೇ, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಸಮಸ್ತ ಮಾನವ ಕುಲಕ್ಕಾಗಿ ಸುರಿಸಿದಂತಹ ರಕ್ತ, ಮಾಡಿದ ಬಲಿದಾನ, ಮಾಡಿದ ತ್ಯಾಗದ ಫಲವಾಗಿ ಈ ಲೋಕದ ರಕ್ಷಣೆಗಾಗಿ ಆತನು ಮಾಡಿದಂತಹ ಎಲ್ಲ ಕಾರ್ಯವನ್ನು ಸ್ಮರಿಸುತ್ತಾ ಬಿಡುಗಡೆಯ ಕಾರ್ಯವನ್ನು ಇಡೀ ಲೋಕಕ್ಕೆ ಸಾರುವುದಕ್ಕಾಗಿ ಯೇಸುವಿನ ಆತ್ಮಕ್ಕೆ ಪ್ರತಿಯೊಬ್ಬ ಮಾನವರನ್ನ ನಡೆಸುವಂತಹ ಓಟ ಯೇಸುವಿಗಾಗಿ ಓಟ ಎನ್ನುವಂಥದ್ದು. ಇದರಲ್ಲಿ ಸತ್ಯಾಂಶ ಇರುವಂಥದ್ದು, ಯೇಸು ಸ್ವಾಮಿ ಶಿಲುಬೆಯ ಮೇಲೆ ತೋರಿಸುವಂತಹ ಸಹನೆ, ಮಾನವರ ವಿಷಯದಲ್ಲಿ ತೋರಿಸುವಂತಹ ದಯೆ ಮತ್ತು ಇಡೀ ಮಾನವ ಕುಲಕ್ಕೆ ಕೊಟ್ಟಂತಹ ಕ್ಷಮಾಪಣೆಯ ಗುಣವನ್ನ ಇಡೀ ಲೋಕಕ್ಕೆ ಸಾರುವಂತಹ ಉದ್ದೇಶವೇ ಈ ಒಂದು ಯೇಸುವಿಗಾಗಿ ಓಟ ಎನ್ನುವಂತಹ ಓಟದ ಉದ್ದೇಶವಾಗಿದೆ. ಎಲ್ಲರೂ ಯೇಸುವಿಗಾಗಿ ಓಡೋಣ, ಆತನ ಪ್ರೀತಿಯ ಪಾತ್ರರಾಗೋಣ. ಒಂದು ನಿಷ್ಕಳಂಕವಾದ ಪವಿತ್ರವಾದ ಪ್ರೀತಿಯಲ್ಲಿ ನಾವೆಲ್ಲರೂ ಐಕ್ಯತೆಯ ಬಾಂಧವ್ಯದಲ್ಲಿ ನಾವು ಜೀವನವನ್ನು ಸಾಗಿಸೋಣ, ಮಾನವರಾಗಿ ಜೀವಿಸೋಣ, ಮಾನವರಾಗಿ ಯೇಸುವನ್ನ ಸ್ಮರಿಸಿ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ನಡೆಸಲಿ. ಆಮೇಲೆ ಎಲ್ಲರಿಗೂ ನಮಸ್ಕಾರ. ನಾನು ಕಾಂತಿ ನೋವಾ ವಿಲ್ಸನ್, ರನ್ ಫಾರ್ ಜೀಸಸ್ ಯೇಸುವಿಗಾಗಿ ಓಟದ ಪ್ರೋಗ್ರಾಮ್ ಕೋಆರ್ಡಿನೇಟರ್. ಕಳೆದ 12 ವರ್ಷಗಳಿಂದ ನಾವು ಬಳ್ಳಾರಿ ಪಟ್ಟಣದಲ್ಲಿ ಯೇಸುವಿಗಾಗಿ ಓಟ, ರನ್ ಫಾರ್ ಜೀಸಸ್ ಎಂಬ ಕಾರ್ಯಕ್ರಮ ಅತ್ಯದ್ಭುತವಾಗಿ, ಆಶೀರ್ವಾದಕರವಾಗಿ ಇದೊಂದು ಒಳ್ಳೆ ಪರಿಶುದ್ಧವಾದ ಓಟ
ನಡೀತಾ ಇದೆ, ಯಶಸ್ವಿಯಿಂದ ನಡೀತಾ ಇದೆ. ಆಮೇಲೆ ಈ ಒಂದು ಓಟದಲ್ಲಿ ಬಹಳಷ್ಟು ಬಹುಪಾಲು ಬಳ್ಳಾರಿಯಲ್ಲಿರುವಂತ ಕ್ರೈಸ್ತ ಬಾಂಧವರು, ಬಿಷಪ್ ಅವರು, ಫಾದರ್ಸು, ರೆವರೆಂಡ್ಸು, ಬ್ರದರ್ಸು, ಸಿಸ್ಟರ್ಸ್ ಮತ್ತೆ ಎಲ್ಲಾ ಬಳ್ಳಾರಿಯಲ್ಲಿರುವಂತ ಎಲ್ಲಾ ಸಭೆಗಳು ಒಂದಾಗಿ ಒಗ್ಗಟ್ಟಾಗಿ ಒಂದೇ ಮಹಾಸಭೆ ಆಗಿ ಇದನ್ನು ಇದರಲ್ಲಿ ಸೇರ್ತಾ ಇದ್ದಾರೆ. ಸೇರಿ ಇವತ್ತು ನೋಡ್ತಾ ಇದ್ದೀರಾ, ಸಾವಿರ ಜನ, ಮೋರ್ ದೆನ್ 1000 ಮೆಂಬರ್ಸ್ ಇಲ್ಲಿ ಗ್ಯಾದರ್ ಆಗಿ ಓಟದಲ್ಲಿ ಭಾಗಿಯಾಗ್ತಿದ್ದಾರೆ. ಇವರು ಒಂದು ಇದು ಯೇಸುವಾಗಿ ಓಟದ ಅಲ್ಲ, ಅದೊಂದೇ ಅಲ್ಲ, ಇದು ದೇಶಕ್ಕಾಗಿ, ಆಮೇಲೆ ಪ್ರಪಂಚ ಶಾಂತಿಗಾಗಿ ಓಟ. ಇದು ಪ್ರಪಂಚದಲ್ಲಿ ಎಲ್ಲರೂ ಶಾಂತಿಯುತವಾಗಿ ಇರಬೇಕು, ದೇಶದಲ್ಲಿ ಶಾಂತಿಯುತ ಇರಬೇಕು. ಆಮೇಲೆ ಈಗಾಗಲೇ ನಾವು ದೇಶಕ್ಕಾಗಿ ಪ್ರಾರ್ಥನೆಗಳು, ಪ್ರಪಂಚಕ್ಕಾಗಿ ಶಾಂತಿಗಾಗಿ ಪ್ರಾರ್ಥನೆಗಳು, ರೈತರಿಗಾಗಿ ಪ್ರಾರ್ಥನೆಗಳು, ಜವಾನರಿಗಾಗಿ ಪ್ರಾರ್ಥನೆಗಳು, ಮತ್ತೆ ನಮ್ಮ ಸೇವಕರಿಗೆ ಎಲ್ಲರಿಗೂ ಜನರು ಎಲ್ಲ ಚೆನ್ನಾಗಿರ್ಬೇಕಂತೇಳಿ ಪ್ರಾರ್ಥನೆಗಳನ್ನ ನಾವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಸುಮಾರು ಸಂಜೆ ಬಾಯ್ಸಿಂದ ಹಿಡಿದು ಬಳ್ಳಾರಿಯಲ್ಲಿರುವಂತಹ ವಿವಿಧ ನಗರಗಳಲ್ಲಿ ಅಂದರೆ ಬೀದಿಗಳಲ್ಲಿ ಹೋಗಿ ನಮ್ಮ ಒಂದು ಓಟವನ್ನು ಮುಂದುವರಿಸಿ ಕೊನೆಗೆ BOPF ಹೋಟೆಲ್ ಇರುವಂತಹ BOPF ಚರ್ಚ್, ಹೌಸ್ ಆಫ್ ಪ್ರೇಯರ್ ಚರ್ಚಿನಲ್ಲಿ ಇದು ಕೊನೆಗೊಳಿಸ್ತಾ ಇದ್ದೀವಿ. ಇದು ಹೇಳ್ಬೇಕಂದ್ರೆ ಬಹಳಷ್ಟು ಸಕ್ಸಸ್ಫುಲ್ ಆಗಿದೆ. ಸಕ್ಸಸ್ಫುಲ್ ಆಗಿದ್ದ ಕಾರಣ ಅದು ಬಿಷಪ್ ಅವರು, ಪಾಸ್ಟರ್ಸು, ಕನ್ವೀನರ್ಸು, ವಾಲಂಟಿಯರ್ಸು, ಸಬ್ ಕಮಿಟೀಸ್ ಎಲ್ಲರೂ ಸೇರಿ ಪ್ರಾರ್ಥನೆಗಳಿಂದ ಮತ್ತು ಎಲ್ಲರೂ ಕೂಡಿ ಕೆಲಸ ಮಾಡೋದಕ್ಕೆ ಇಷ್ಟು ದೊಡ್ಡ ಸಕ್ಸಸ್ ಆಗಿದೆ ಅಂತ ಹೇಳಲಿಕ್ಕೆ ತಮಗೆ ನಾನು ಬಯಸ್ತೇನೆ.